ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಜೊತೆಗೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಕರ್ನಾಟಕ ಬಂದ್ ಇರುತ್ತೋ ಇರಲ್ವೋ, ಒಂದ್ ವೇಳೆ ಕರ್ನಾಟಕ ಬಂದ್ ಇದ್ರೆ ಅವರ ನಿಲುವು ಏನಾಗಿರುತ್ತೆ ಅಂತ ಹೇಳಿ. ಸರ್, ಈಗ ಒಂದು ಗೊಂದಲ ಇದೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದನ್ನ ಮಾಡ್ತೀವಿ ಅಂತ ಹೇಳಿ, ನಿಮ್ಮ ನಿಲುವೇನು ಅಂತ? ಇಲ್ಲ, ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದೀವಿ. ಹೋರಾಟ, ಕಾವೇರಿ ಹೋರಾಟದಲ್ಲಿ ಯಾವತ್ತೂ ಸಹ ಹಿಂದೆ ಹೋಗಲ್ಲ. ನಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಸರ್, ಅಂದ್ರೆ ಈ ವಾಟಾಳ್ ನಾಗರಾಜ್ ಅವರು ಹೇಳ್ತಿದ್ದಾರೆ ನಾವು ಕರ್ನಾಟಕ ಬಂದನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ. ಸೊ ಅವತ್ತು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ನೀವು ಕೂಡ ಅವ್ರ ಒಕ್ಕೂಟದಲ್ಲಿ ಇದ್ರಿ. ಈಗ ಒಕ್ಕೂಟದಲ್ಲಿ ಏನಾದ್ರು ಬಿರುಕು ಮೂಡಿದ್ಯಾ ಅನ್ನುವಂತ ಒಂದು ಪ್ರಶ್ನೆ. ಯಾವುದೇ ಬಿರುಕಿಲ್ಲ. ಈ ಬಂದ್ ವಿಷಯದಲ್ಲಿ ಒಬ್ಬರೊಬ್ಬರ ಯೋಚನೆಗಳು ಒಂದೊಂದು ಥರ ಇದಾವೆ ಅಷ್ಟೇ. ಮೊದಲನೇದಾಗಿ ಬಂದ್ ಕರೆ ಕೊಟ್ಟಿರುವಂಥದ್ದೇ ನಾವು. ಅದಾದ್ಮೇಲೆ ಎಲ್ಲ ಒಟ್ಟಿಗೆ ಸೇರಿ ಬಂದ್ ಕರೆಯನ್ನು ಕೊಟ್ಟಿವಿ. ವಾಟಾಳ್ ಅವ್ರ ಜೊತೆ ಎಲ್ಲ ಹೋರಾಟದಲ್ಲೂ ನಾವು ನಿಂತಿದ್ದೀವಿ. ಆದರೆ ಮಳೆ ಬಂದಿದೆ. ನಾವು ಬಂದ್ ಕರೆ ಕೊಟ್ಟು 2 ದಿನದಲ್ಲಿ ಮಳೆ ಸುರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಡ್ಯಾಮ್ಗಳು ತುಂಬಿದೆ. ಏನು CWM ಏನು ನೀರು ಬಿಡ್ಲಿಕ್ಕೆ ಹೇಳಿದೆ ಅದನ್ನು ತೀವ್ರವಾಗಿ ವಿರೋಧಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಯಾವ ಕಾರಣಕ್ಕೆ ಬಂದ್ ಬೇಡ ಅನ್ನುವಂಥದ್ದು ನಿಮ್ಮ ಒಪಿನಿಯನ್ ಸರ್? ಅಲ್ಲ, ಬಂದಿಂದ ನಮ್ಮ ಜನರಿಗೆ, ನಮ್ಮವರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಅನೇಕರ ಅಭಿಪ್ರಾಯ. ನೀರು ಬಂದಿದೆ, ಮಳೆ ಬಂದಿರೋದ್ರಿಂದ ಬಂದ್ಗೆ ಮಹತ್ವ ಇಲ್ಲ ಅನ್ನುವಂಥದ್ದು ಜನರ ಅಭಿಪ್ರಾಯ. ಆ ಅಭಿಪ್ರಾಯಕ್ಕೆ ನಾವೆಲ್ಲರೂ ಒಮ್ಮತ ಕೊಡಲೇಬೇಕಾಗಿದೆ. ಅದಕ್ಕಾಗಿ ಮುಂದೆ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸ ಮಾಡೋಣ. ಮತ್ತು ಪ್ರವೀಣ್ ಶೆಟ್ಟಿ ಅವ್ರ ಮೇಲೆ CM ಒತ್ತಡವನ್ನು ಹೇರಿದ್ದಾರೆ, ಬಂದಿಂದ ವಾಪಸ್ ಪಡಿಬೇಕು ಅಂತ ಹೇಳಿ. ಸೊ ಹೀಗಾಗಿನೇ ಕೊನೆ ಹಂತದಲ್ಲಿ ಪ್ರವೀಣ್ ಶೆಟ್ಟಿ ಅವರು ಬಂದು ಸಪೋರ್ಟ್ ಮಾಡ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅಂತ. ಯಾರು CM ಇಲ್ಲ, PM ಇಲ್ಲ, ನಮ್ಮ ಮೇಲೆ ಯಾಕೆ ಒತ್ತಡ ಹೇಳ್ತಾರೆ? ನಾವು ಹೋರಾಟ ಮಾಡುವಂಥವ್ರು. ಹೋರಾಟ ಮಾಡ್ತೀವಿ, ಕೇಸ್ ಹಾಕೊಂತೀವಿ, ಜೈಲಿಗೆ ಹೋಗ್ತಾರೆ. ಅಥವಾ ನಮ್ಮ ಮನೆಗೆ ಯಾರು ರೇಷನ್ ತಂದು ಕೊಡಬೇಕಾಗಿದ್ದೇನಿಲ್ಲ. ನಾವು ದುಡಿತೀವಿ, ನಾವು ಸಂಪಾದನೆ ಮಾಡ್ತೀವಿ, ನಾವೇ ಊಟ ಮಾಡ್ತೀವಿ. ಆದ್ದರಿಂದ ನಾವು ಯಾರ ಒತ್ತಡನೂ ಇಲ್ಲ, ಯಾರ ಸಪೋರ್ಟು ಇಲ್ಲ. ಇದು ನಮ್ಮ ಕಾರ್ಯಕರ್ತರ ಸಪೋರ್ಟು, ನಮ್ಮ ರಾಜ್ಯ ಪದಾಧಿಕಾರಿಗಳ ಸಪೋರ್ಟಿಂದನೇ ಬೇಕು ಬೇಡ ಅನ್ನೋಂಥ ನಿರ್ಣಯ ಮಾಡಿ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಯಾರ ಒತ್ತಡನಿಲ್ಲ, ಹೋರಾಟಕ್ಕೆ ಯಾರೂ ಇಲ್ಲ. ಲಾಠಿ ಏಟು ತಿಂದಿದ್ದೀವಿ, ಜೈಲಿಗೂ ಹೋಗಿದ್ದೀವಿ, ಇವತ್ತು ಕೋರ್ಟ್ಗಳಿಗೆ ಸುತ್ತಾ ಇದ್ದೀವಿ. ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ, ಯಾರ ಹತ್ರ 5 ರೂಪಾಯಿ ಇಸ್ಕೊಂಡಿಲ್ಲ, ಯಾವ ಸರ್ಕಾರಕ್ಕೂ ಅರ್ಜಿ ಹಾಕಿಲ್ಲ. ಆ ಥರ ಪ್ರಾಮಾಣಿಕವಾಗಿ ಸಂಘಟನೆಯನ್ನು ಕಟ್ಟಿದ್ದೀವಿ. ಎಷ್ಟು ವಯಸ್ಸಾಗುತ್ತೋ ಅಷ್ಟು ವರ್ಷ ಹೋರಾಟ ಮಾಡ್ತೀವಿ. ಇಲ್ಲ ಅಂದ್ರೆ ಹುಡುಗರೆಲ್ಲ ರೆಡಿ ಇದ್ದಾರೆ, ಹೋರಾಟ ಮಾಡ್ಲಿಕ್ಕೆ ನಿಂತ್ಕೊಂತಾರೆ. ಮುಂದಿನ ನಡೆ ಏನು ಅಂತ ಹೇಳಿ ಸರ್. ಒಂದ್ ಕಡೆ ಬಂದ್ ಆಗತ್ತೆ, ಈಗ ಪ್ರವೀಣ್ ಶೆಟ್ಟಿ ಅವರ ಮುಂದಿನ ನಡೆ ಏನು ಅಂತ? ನೀರು ಬಿಟ್ಟಿದೆ ಆದರೆ ನಮ್ಮ ಹೋರಾಟ ತೀವ್ರ ಸ್ವರೂಪದಲ್ಲಿರುತ್ತೆ. ಸರ್ಕಾರ ಲಾಠಿ ಚಾರ್ಜ್ ಯಾರು ಮಾಡಲಿ, ಜೈಲಿಗೆ ಆಗಲಿ, ನೀರು ಬಿಟ್ಟಿದ್ದೇ ಆದರೆ ಅಥವಾ ನಮ್ಮ ನೀರು ಇಲ್ದಿದ್ದ ಸಂದರ್ಭದಲ್ಲಿ ಬಿಟ್ಟರೆ ಹೋರಾಟ ತೀವ್ರ ಮಾಡ್ತಾರೆ. ಕೊನೆಯದು, ಏನಾದ್ರು ವಾಟಾಳ್ ನಾಗರಾಜ್ ಅವರನ್ನ ಮನವೊಲಿಸುವಂತ ಕೆಲಸ ಆಗುತ್ತಾ ಅಂತ ಹೇಳಿ? ಖಂಡಿತವಾಗಲೂ ಮನವಿ ಮಾಡ್ಕೊತೀವಿ, ಅವ್ರ ಹತ್ರ ಕೇಳ್ತೀವಿ, ಮುಂದಕ್ಕೆ ಹಾಕೋಣ ಅಂತ ಇಷ್ಟು ಕೆಲಸ ಮಾಡ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ್ ಎಸ್ಕಿರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.